ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆ ಸ್ನ್ಯಾಕ್ಸ್ಗೆ ಅಂತ ಚಾಕುಲವ ಕೇಕನ್ನು ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಚಾಕುಲವ ಕೇಕನ್ನೇ ಒರಿಯೋ ಚಾಕುಲವ ಕೇಕನ್ನು ಮಾಡೋಣ ಅಂತ. ಸೊ ನನ್ನ ಮಗಳಿಗೆ ಹೇಳಿದೆ ಈ ಥರ ಮಾಡ್ತಾ ಇದ್ದೀನಿ ಅಂತ. ಸೊ ಅವಳು ನಾನೇ ಮಾಡ್ತೀನಿ, ನನಗೆ ಹೆಲ್ಪ್ ಮಾಡಿ ಸಜೆಸ್ಟ್ ಮಾಡಿ ಹೇಗೆ ಮಾಡೋದು ಅಂತ ಹೇಳಿದ್ಲು. ಸೊ ಅದಕ್ಕೆ ಅವಳೇ ಮಾಡ್ತಾಳಂತೆ. ಈಗ ಇವಳ ಹತ್ರ ಕೇಕನ್ನು ಮಾಡಿಸೋಣ, ಚಾಕುಲವ ಕೇಕನ್ನು ಮಾಡಿಸೋಣ. ಮಾಡ್ತೀಯಮ್ಮ? ಓಕೆ, ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳ್ತೀಯಾ? ಬೇಕಿಂಗ್ ಪೌಡರ್, ಸಕ್ಕರೆ, ಹಾಲು, ಓಕೆ, ಓರಿಯೋ 2 ಪ್ಯಾಕ್ ಬಿಸ್ಕೆಟ್, ಡಾರ್ಕ್ ಚಾಕ್ಲೇಟ್. ಓಕೆ, ಈಗ ಫಸ್ಟ್ ಏನು ಮಾಡಬೇಕು? ಅದು ಮಿಕ್ಸಿ ಅಲ್ಲ, ಅದು ಮಿಕ್ಸಿ ಜಾರ್. ಅದರಲ್ಲೇ ಇವಾಗ ಏನು ಮಾಡಬೇಕು? ಇವಾಗ ಫಸ್ಟ್ ಬಿಸ್ಕೆಟ್ಸ್ನ ಹಾಕಬೇಕು. ಕ್ರೀಮ್ ತೆಗೆದು ಹಾಕ್ಬೇಕು? ಇಲ್ಲ, ಹಾಗೆ 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 ಹಾಕ್ಬೋದು. ಓ, ನಿಧಾನ ನಿಧಾನ. ಎಷ್ಟಿದೆ ಅಲ್ಲಿ ಬಿಸ್ಕೆಟ್ಸ್? 5. ಹಾಕು. ಅಷ್ಟೇ ಸಾಕು ಅನ್ಸುತ್ತೆ. ಸಾಕು. ಇದಾದ್ಮೇಲೆ ಹಾಲು ಹಾಕೋಬೇಕಾ? ಸಕ್ಕರೆ ಹಾಕೋಬೇಕು ಫಸ್ಟ್. ಹಾಕು. ಫುಲ್ ಹಾಕೊಳ್ಳ? ಫುಲ್ ಹಾಕು. ಅಲ್ಲಿ 2 ಟೇಬಲ್ ಸ್ಪೂನ್ ಸಕ್ಕರೆ ಇದೆ. ಹಾಲು ಫುಲ್ ಹಾಕೊಳ್ಳ? ಹಾಲು ಫುಲ್ ಹಾಕು. ಇವಾಗ ಬೇಕಿಂಗ್ ಪೌಡರಾ? ಬೇಕಿಂಗ್ ಪೌಡರ್ ಎಷ್ಟು ಗೊತ್ತಾ? ಜಸ್ಟ್ ಒಂದು ಹಾಫ್ ಸ್ಪೂನ್ ಅಷ್ಟೇ. ನಾನು ಹೇಳ್ತೀನಿ ಎಷ್ಟು ಬೇಕಂತ. ಪೂರ್ತಿ ಓಪನ್ ಮಾಡಿಬಿಡು. ಅಷ್ಟು ಬೇಡ, ಸ್ವಲ್ಪ ಕಮ್ಮಿ ಹಾಕು. ಓಕೆ, ಇವಾಗ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೀರು ಹಾಕೋಬೇಕಾ? ಇಲ್ಲ, ಹಾಗೇನೆ, ಅದಕ್ಕೆ ಹಾಲು ಹಾಕಿರೋದು. ಇವಾಗ ಗ್ರೈಂಡ್ ಮಾಡಿದ್ದಾಗಿದೆ. ಕನ್ಸಿಸ್ಟೆನ್ಸಿ ಹೆಂಗೆ ಬಂದಿದೆ ಅಂತ ನೋಡು. ಓಕೆ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇವಾಗ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಇದನ್ನ ಇಡ್ಲಿ ಪಾತ್ರೆನ ಪ್ರೀ ಹೀಟ್ ಮಾಡೋದಕ್ಕೆ ಇಟ್ಕೋತೀನಿ, ಆಯಿತಾ? ಈಗ ಅದು ಸ್ವಲ್ಪ ಬಿಸಿ ಆಗ್ತಾ ಇರಲಿ. ಅಷ್ಟೊತ್ತಿಗೆ ನೀನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡು. ಇದು ಹೇಗೆ ಗೊತ್ತಲ್ವಾ? ಹೇಗೆ ಹೇಳು? ಅವತ್ತು ಮಾಡಿದ್ದೆಲ್ಲ? ಸರಿ, ಕೇಕ್ ಮಾಡಿದ್ದೆ. ಹೇಗೆ ಮಾಡಿದ್ದೆ ಹೇಳು? ಎಣ್ಣೆ ಸೋರ್ಕೊಂಡು ಅದಕ್ಕೆ ಹಿಟ್ಟನ್ನ ಹಾಕಬೇಕು ಸ್ವಲ್ಪ. ಓಕೆ, ಎಲ್ಲ ಬೌಲ್ಗೂ ಎಣ್ಣೆನ ಹಾಕಿದ್ದೀನಿ. ಈಗ ಇದನ್ನು ನೀಟಾಗಿ ಎಲ್ಲ ಕಡೆನೂ ಸವರ್ಕೊಂಡ್ಬಿಡು. ಎಲ್ಲ ಬೌಲ್ಗೂ ನೀಟಾಗಿ ಎಣ್ಣೆನ ಸವರ್ಕೊಂಡ್ಬಿಟ್ಟು ಅದ್ರ ಮೇಲೆ ಏನು ಪುಡಿನ ಹಾಕ್ಬೇಕು ಹೇಳು? ಯಾವ ಹಿಟ್ಟದು? ಮೈದಾ ಹಿಟ್ಟು. ಸ್ವಲ್ಪ ಅಷ್ಟೇ ಹಾಕಬೇಕು. ಮೈದಾ ಹಿಟ್ಟು ಹಾಕ್ತಿದ್ದೀನಿ. ಸಾಕಾ? ಸಾಕು. ಹಾಗೆ ಸ್ವಲ್ಪ ಮೇಲೆ ಹಾಗೇನೆ ಉದುರಿಸ್ಕೊಂಡ್ಬಿಟ್ಟು ಸಾಕು. ಆಯಿತಾ? 3 ಬೌಲ್ ರೆಡಿ ಇದೆ. ಸಾಕು, ನಿಧಾನಕ್ಕೆ. ನಿಧಾನ. ಈಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋದನ್ನ. ಅರ್ಧ ಹಾಕೊಂತೀನಿ. ಈಗ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊ. ಇವಾಗ ಡಾರ್ಕ್ ಚಾಕ್ಲೇಟ್ನ ಮಿಡಲಿಗೆ ಇಡೋಣ. ಗ್ಯಾಲಕ್ಸಿಗೆ
ಡಾರ್ಕ್ ಚಾಕ್ಲೇಟ್ಸ್. ಓಕೆ. ಈಗ ಒಂದೊಂದು ಸ್ಲೈಸ್ನ ಹಾಕೊಳ್ಳೋಣ. ಇವಾಗ ಮತ್ತೆ ಇದ್ರ ಮೇಲೆ ಸ್ವಲ್ಪ ಹಾಕೊಳ್ಳೋಣ. ಆಗ ಅದೇ ಥರ ಇನ್ನೊಂದು ಬೌಲ್ಗೂ ಹಾಕೊಂಡ್ಬಿಡು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳು? ಬೌಲ್ನೆಲ್ಲ ಮೂರನ್ನು ಪ್ಲೇಟ್ ಮೇಲೆ ಇಟ್ಕೋಬೇಕು. ಓಕೆ, ಇವಾಗ ಇದನ್ನ ಇಡ್ಲಿ ಕುಕ್ಕರ್ಗೆ ಇಟ್ಬಿಡೋಣ. ಇಡ್ಲ ನಾನು ಇಡ್ತೀನಿ. ಓಕೆ, ಇವಾಗ ಆಯಿತು. ಈಗ ಮೂರು ಬೌಲನ್ನ ಇಟ್ವಿ ಅಲ್ವಾ? ಈಗ ಮುಚ್ಚಳನ ಹಚ್ಬಿಟ್ಟು ಇನ್ನೊಂದು 20 ಮಿನಿಟ್ಸ್ ಆದಮೇಲೆ ನೋಡೋಣ ಹೇಗೆ ಬಂದಿರುತ್ತೆ ಅಂತ. ಓಕೆ, ಇವಾಗ 20 ಮಿನಿಟ್ಸ್ ಆಗಿದೆ ಅಲ್ಲ? ಆಫ್ ಮಾಡಿಬಿಡು ಫಸ್ಟ್. ಇದು ಹುಷಾರಾಗಿ ತೆಗಿ. ಓಕೆ, ತೆಗಿ. ವಾವ್, ಚೆನ್ನಾಗಾಗಿದೆ ಅಲ್ಲ? ಚಾಕೊಲವಾ ಕೇಕ್. ಓಕೆ, ಇದು ಸ್ವಲ್ಪ ತಣ್ಣಗಾಗಲಿ, ಎತ್ತಿಟ್ಬಿಡೋಣ. ಒಂದು ಸ್ವಲ್ಪ ತಣ್ಣಗಾಗಲಿ. ನೋಡಿಲಿ ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ಬಾ. ಒಂದು 5 ನಿಮಿಷ ಆಗಲಿ, ಆಮೇಲೆ ತಿನ್ನುವಂತೆ. ಓಕೆ, ಕೇಕ್ ರೆಡಿ ಆಗಿದೆ. ಚಾಕೊಲವಾ ಕೇಕ್. ಚಿನ್ನ ಮ್ಯೂಟ್ ಮಾಡು. ಹೇಗಿದೆ ಅಂತ ಟೇಸ್ಟ್ ನೋಡಿ ಹೇಳು. ಚೆನ್ನಾಗಿ ಬಂದಿದೆಯಾ? ಟೇಸ್ಟ್ ನೋಡು. ಚೆನ್ನಾಗಿದೆಯಾ? ಅಲ್ಲಿ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿ ಬಂದಿದೆ ಅಲ್ಲ? ಬಟ್ ನಾವು ಡಾರ್ಕ್ ಚಾಕ್ಲೇಟ್ ಇನ್ನೊಂದೆರಡು ಹಾಕ್ಬೋದಾಗಿತ್ತು ಒಳಕ್ಕೆ ಅಲ್ಲ? ಬಟ್ ಚೆನ್ನಾಗಿ ಬಂದಿದೆ ಟೇಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಬಂದಿದೆ ಅಲ್ಲ? ಚೆನ್ನಾಗಿ ಮಾಡಿದ್ಯಾ? ಬಟ್ ಡಾರ್ಕ್ ಚಾಕ್ಲೇಟ್ ಸ್ವಲ್ಪ ಹಾಕಬೇಕಿತ್ತಲ್ಲ, ಎರಡೆರಡು ಹಾಕ್ಬೋದಾಗಿತ್ತು ನಾವು. ಇನ್ನು ಸ್ವಲ್ಪ ಚಾಕ್ಲೇಟಿ ಥರ ಬರ್ತಾಯಿತ್ತು. ಬಟ್ ಇಟ್ಸ್ ಓಕೆ, ಚೆನ್ನಾಗಿದೆ. ಚಾಕ್ಲೇಟಿ ಸಿಗ್ತಲ್ಲ ನನಗೆ? ಸಿಕ್ಕಿಲ್ಲ. ಫುಲ್ ಕೆಳಗೆ ಹೋಗ್ಬಿಟ್ಟಿದೆ. ಹೌದಾ? ಬಟ್ ಚೆನ್ನಾಗಿದೆ ನೋಡಿ ಚಾಕ್ಲೇಟ್. ಸಿಕ್ತು. ಸೂಪರ್. ಪಪ್ಪಂಗೆ ಕೊಟ್ಟಿಯಾ? ಮಾತಾಡ್ತಿದ್ದೆ ಫೋನ್. ಚೆನ್ನಾಗಿದೆ. ಕೆಳಗಡೆ ಹೋಗಿ ಸೆಟ್ಟದಾಗ್ಬಿಡಿದೆ ಅಲ್ಲ? ತುಂಬ ಚೆನ್ನಾಗಿದೆ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಮಗೆ. ಚಿಕ್ಕ ಮಕ್ಕಳಿದ್ರೆ ಇದನ್ನ ತಿಂದರೆ ತುಂಬ ಇಷ್ಟಪಡ್ತಾರೆ. ಹೌದು, ತುಂಬ ಚೆನ್ನಾಗಿದೆ. ಬಟ್ ನಾವು ಡಾರ್ಕ್ ಚಾಕ್ಲೇಟ್ ಒಂದೊಂದೇ ಹಾಕೊಂಡಿದ್ದು, ಎರಡೆರಡು ಹಾಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮನೆಯಲ್ಲಿ ನೀವು ಚಾಕೊಲವಾ ಕೇಕನ್ನು ಮಾಡ್ಕೋಬೋದು. ತುಂಬಾ ಚೆನ್ನಾಗಿತ್ತು. ಬಟ್ ನೀವು ಮಾಡ್ಕೊಳ್ಳುವಾಗ ಒಂದು ಎಕ್ಸ್ಟ್ರಾ ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಾಯ್.